ನಿಮಗೆ ಸಿನಿಮಾ ಧಾರಾವಾಹಿ OTT ಪ್ಲಾಟ್ಫಾರ್ಮ್ಗೆ ಕಥೆ ಬರೆಯುವ ಕನಸು ಪ್ರತಿಭೆ ಇದ್ರೆ ಜಿ ವಾಹಿನಿ ನಿಮಗೊಂದು ಸುವರ್ಣ ಅವಕಾಶವನ್ನ ಹೊತ್ತು ತಂದಿದೆ. ಕನ್ನಡದ ನಂಬರ್ 1 ಜನಪ್ರಿಯ ವಾಹಿನಿ ಜಿ ಕನ್ನಡ ಪ್ರತಿಭಾನ್ವಿತ ಸೃಜನಶೀಲ ಕಂಟೆಂಟ್ ರೈಟರ್ಸ್ಗಾಗಿ ಹುಡುಕಾಟ ಶುರು ಮಾಡಿದೆ. ಹಾಗಿದ್ರೆ ಅವಕಾಶ ಗಿಟ್ಟಿಸಿಕೊಳ್ಳೋದು ಹೇಗೆ ಅಂತೀರಾ? ಹೇಳ್ತೀವಿ ನೋಡಿ. ಟಿವಿ OTT ಸಿನಿಮಾಗಳಿಗೆ ಕಥೆ ಬರೆಯುವ ಕನಸಿದೆಯೇ? ಜಿ ವಾಹಿನಿ ಹೊತ್ತು ತಂದಿದೆ ನಿಮಗೊಂದು ಸುವರ್ಣ ಅವಕಾಶ. ಚಿನ್ನದಂತ ಈ ಅವಕಾಶ ಮಿಸ್ ಮಾಡ್ಕೋಬಿಡಿ. ಕನ್ನಡದ ನಂಬರ್ 1 ಜನಪ್ರಿಯ ವಾಹಿನಿ ಜಿ ಕನ್ನಡ ಪ್ರತಿಭಾನ್ವಿತ ಸೃಜನಶೀಲ ಕಂಟೆಂಟ್ ರೈಟರ್ಸ್ಗಾಗಿ ಹುಡುಕಾಟ ಶುರು ಮಾಡಿದೆ. ನಿಮಗೆ ಸಿನಿಮಾ, ಧಾರಾವಾಹಿ, OTT ಪ್ಲಾಟ್ಫಾರ್ಮ್ಗೆ ಕತೆ ಬರೆಯುವ ಕನಸು, ಪ್ರತಿಭೆ ಇದ್ದರೆ ಜಿ ವಾಹಿನಿ ನಿಮಗೊಂದು ಸುವರ್ಣ ಅವಕಾಶ ಹೊತ್ತು ತಂದಿದೆ. ಜಿ ರೈಟರ್ಸ್ ರೂಮ್ ಹೆಸರಿನಲ್ಲಿ ಪ್ರತಿಭೆಗಳನ್ನ ಹುಡುಕೋದ್ರೊಂದಿಗೆ ಯುವ, ಉದಯೋನ್ಮುಖ ಚಿತ್ರಕಥೆ ಬರಹಗಾರರ ಪ್ರತಿಭೆಗೆ ವೇದಿಕೆ ಸೃಷ್ಟಿಸಲು ತಯಾರಾಗಿದೆ. ಕಂಟೆಂಟ್ ಮತ್ತು ತಂತ್ರಜ್ಞಾನ ಶಕ್ತಿ ಕೇಂದ್ರವಾದ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ದೇಶದಾದ್ಯಂತ ಯುವ, ಉದಯೋನ್ಮುಖ ಚಿತ್ರಕಥೆ ಪ್ರತಿಭೆಗಳನ್ನ ಗುರುತಿಸಲು ಹೊರಟಿದೆ. ಜಿ ರೈಟರ್ಸ್ ರೂಮ್ ಕೇವಲ ಪ್ರತಿಭೆಗಳನ್ನ ಹುಡುಕೋದು ಮಾತ್ರವಲ್ಲದೆ ಅದಕ್ಕಿಂತಲೂ ಮಿಗಿಲಾದ ಯುವ, ಉದಯೋನ್ಮುಖ ಚಿತ್ರಕಥೆ ಬರಹಗಾರರ ಪ್ರತಿಭೆಯನ್ನ ಪತ್ತೆ ಹಚ್ಚಲಿದೆ. ಇದು ಕಂಪನಿಯ ಬ್ರ್ಯಾಂಡ್ ಫಿಲಾಸಫಿಯಾದ ಯುವರ್ಸ್ ಟ್ರೂಲಿ ಜಿ ಜೊತೆಗೆ ತನ್ನ ಕಂಟೆಂಟ್ ಕೊಡುಗೆಯನ್ನ ಪ್ಲಾಟ್ಫಾರ್ಮ್ಗಳಾದ್ಯಂತ ಬೆಳೆಸುವ ಗುರಿಯೊಂದಿಗೆ ಉದ್ದೇಶಿಸಲಾದ ಸೃಜನಶೀಲ ಪ್ರಯತ್ನ. ಆಯ್ದ ಬರಹಗಾರರಿಗೆ ಝೀನಾ ವಿಸ್ತೃತ ಟಿವಿ, ಡಿಜಿಟಲ್ ಮತ್ತು ಚಲನಚಿತ್ರ ಪ್ಲಾಟ್ಫಾರ್ಮ್ಗಳಲ್ಲಿ ಕಥೆಗಳನ್ನು ರಚಿಸಲು ಅವಕಾಶ ನೀಡುತ್ತೆ. ಭಾರತದ ಮನರಂಜನಾ ಪ್ರಪಂಚದಲ್ಲಿ ವಿಕಸನಗೊಳ್ಳುತ್ತಿರುವ ಅಗತ್ಯಗಳೊಂದಿಗೆ ಇನ್ನೂ ಗುರುತಿಸಲ್ಪಟ್ಟಿರದ ಪ್ರತಿಭೆಗಳನ್ನು ಸಂಪರ್ಕಿಸುವುದಕ್ಕಾಗಿ ಝೀನಾ ಪ್ರಮುಖ ಕಂಟೆಂಟ್ ಮತ್ತು ಪ್ರಾದೇಶಿಕ ತಂಡಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ. 80 ನಗರಗಳು, 32 ಈವೆಂಟ್ ಸೆಂಟರ್ಗಳಲ್ಲಿ ಹೊರಹೊಮ್ಮುತ್ತಾ ಇರುವ ಈ ಅಭಿಯಾನ ಪ್ರಸಾರ, ಡಿಜಿಟಲ್, ಆನ್ ಗ್ರೌಂಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಿನ ಪ್ರಭಾವದ ಪ್ರಮೋಷನಲ್ ಬ್ಲಿಚ್ ಮೂಲಕ ವಿಸ್ತರಿಸಲಾಗುತ್ತೆ. ಈ ಕಾರ್ಯಕ್ರಮವು ಹಿಂದಿ, ಮರಾಠಿ, ಬಂಗಾಳಿ, ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿನ ಭರವಸೆಯ ಕತೆಗಾರರನ್ನ ಗುರಿಯಾಗಿಸಿಕೊಂಡು ಕಲ್ಪನೆ, ರಚನೆ, ನಿರೂಪಣಾ ಕರಕುಶಲತೆಯನ್ನ ಪೋಷಿಸುವಂತಹ ಸಂಯೋಜಿತ ಬರಹಗಾರರ ರೂಮ್ಗೆ ಪ್ರವೇಶಿಸಲು ಅಭೂತಪೂರ್ವ ಅವಕಾಶ ನೀಡುತ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಚೀಫ್ ಕ್ರಿಯೇಟಿವ್ ಆಫೀಸರ್ ರಾಘವೇಂದ್ರ ಹುಣಸೂರು, ಭಾರತದ ಅತಿ ದೊಡ್ಡ ಕಥೆಗಾರರಲ್ಲಿ ಒಬ್ಬರಾಗಿ ಇದು ಕೇವಲ ನಮ್ಮ ಅವಕಾಶ ಮಾತ್ರವಲ್ಲದೆ ಮುಂದಿನ ಪೀಳಿಗೆಯ ಬರವಣಿಗೆಯ ಪ್ರತಿಭೆಯನ್ನ ಪೋಷಿಸುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಜಿ ರೈಟರ್ಸ್ ರೂಮ್ನೊಂದಿಗೆ ನಾವು ಹೊಸ ಧ್ವನಿಗಳು, ಕೇಳಿರದ ವಿಚಾರಗಳು, ಪ್ರಾಮಾಣಿಕ ಭಾವನೆಗಳು ರೂಪ ತಾಳುವಂತೆ ಮಾಡ್ತೇವೆ. ಇದು ಒಂದು ಸ್ಪರ್ಧೆಯಲ್ಲ, ಇದು ಒಂದು ಬದ್ಧತೆ. ನಾವು ಕ್ರಿಯೇಟರ್ಗಳನ್ನ ಸಬಲೀಕರಣಗೊಳಿಸುವುದು, ಅವರಿಗೆ ಕೌಶಲ, ಧೈರ್ಯ, ಅವಕಾಶ ನೀಡುವುದು. ಯಾಕಂದ್ರೆ ಕತೆ ಹೇಳೋದ್ರ ಭವಿಷ್ಯವು ನಾವು ಏನು ಮಾಡ್ತೇವೋ ಅದು ಮಾತ್ರವಾಗಿರದೆ ನಾವು ಅದನ್ನ ಯಾರೊಂದಿಗೆ ಮಾಡುತ್ತಿದ್ದೇವೆ ಎಂಬುದು ಕೂಡ ಮುಖ್ಯವಾಗಿರುತ್ತೆ ಅಂದ್ರು. ಉತ್ಸಾಹಭರಿತ ಬರಹಗಾರರಿಗೆ ಅವಕಾಶ. ಝೀನಾ ಮುಖ್ಯ ಮಾರ್ಕೆಟಿಂಗ್ ಅಧಿಕಾರಿ ಕಾರ್ತಿಕ್ ಮಹಾದೇವ್ ಮಾತಾಡಿ, ಜಿ ರೈಟರ್ಸ್ ರೂಮ್ ಮೂಲಕ ಕತೆ ಹೇಳುವ ಕೌಶಲ್ಯವನ್ನ ಹೆಚ್ಚಿಸುವ ಮೂಲಕ ಒಂದು ಹೆಜ್ಜೆ ಮುಂದೆ ಇಡ್ತಿದ್ದೇವೆ. ಇದು ಉತ್ಸಾಹಭರಿತ ಬರಹಗಾರರಿಗೆ ನಾಳೆಯ ಕತೆಗಾರರಾಗಲು ಉತ್ತಮ ಅವಕಾಶ ನೀಡುತ್ತಿದ್ದೇವೆ ಎಂದರು. ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಪೂರ್ವ ಉತ್ತರ ಪ್ರೀಮಿಯಂ ಕ್ಲಸ್ಟರ್ನ ಮುಖ್ಯ ಕ್ಲಸ್ಟರ್ ಅಧಿಕಾರಿ ಸಾಮ್ರಾಟ್ ಘೋಷ್ ಮಾತನಾಡಿ, ಬಂಗಾಳ ಯಾವಾಗಲೂ ಸಾಹಿತ್ಯ ಮತ್ತು ಸಿನಿಮಾ ಪ್ರತಿಭೆಯ ಕೇಂದ್ರವಾಗಿದೆ. ಜಿ ರೈಟರ್ಸ್ ರೂಮ್ ಮೂಲಕ ಉದಯೋನ್ಮುಖ ಬಂಗಾಳಿ ಕಥೆಗಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ನಾವು ನವಯುಗದ ಪ್ಲಾಟ್ಫಾರ್ಮ್ ಅನ್ನ ನಿರ್ಮಿಸುತ್ತಿದ್ದೇವೆ ಎಂದರು. ಚೀಫ್ ಕ್ಲಸ್ಟರ್ ಆಫೀಸರ್ ಸೌತ್ ವೆಸ್ಟ್ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಸಿಜು ಪ್ರಭಾಕರನ್ ಮಾತಾಡಿ, ದಕ್ಷಿಣ ಮತ್ತು ಪಶ್ಚಿಮ ಪ್ರದೇಶಗಳು ದೇಶದಲ್ಲಿಯೇ ಅತ್ಯಂತ ರೋಮಾಂಚನಕಾರಿ ಕಥೆಗಳನ್ನ ಹೇಳುವ ಸಂಸ್ಕೃತಿಗಳ ತವರೂರು. ಜಿ ರೈಟರ್ಸ್ ರೂಮ್ ಇಂತಹ ಉತ್ಸಾಹ ಮತ್ತು ಸೃಜನಶೀಲತೆಯನ್ನ
ಟಿವಿ, OTT ಮತ್ತು ಚಲನಚಿತ್ರದಾದ್ಯಂತ ಬೆಳೆದು ನಿಲ್ಲಬಹುದಾದ ವೃತ್ತಿಪರವಾದ ರಚನಾತ್ಮಕ ಕಂಟೆಂಟ್ ರಚಿಸಲು ಸಹಾಯ ಮಾಡುತ್ತೆ ಎಂದರು. ಜಿ ರೈಟರ್ಸ್ ರೂಮ್ ಮೂಲಕ ಇಂಡಸ್ಟ್ರಿಗೆ ಪ್ರವೇಶಿಸದಂತಹ ಪ್ರತಿಭೆಗಳನ್ನು ಸ್ವಾಗತಿಸಲಾಗುತ್ತೆ. 70 ಹೊಸ ಲೇಖಕರು, 30 ಬೆಳೀತಾ ಇರುವ ಪರಿಣಿತರನ್ನ ಐಡಿಯಾ ರೂಪಿಸುವ ವ್ಯವಸ್ಥೆಯಾಗಿ ಬೆಳೆಸಲಾಗುತ್ತೆ. ಜಿ ಟಿವಿ, OTT ಮತ್ತು ಸಿನಿಮಾ ಕಂಟೆಂಟ್ಗಳಿಗೆ ಅವರು ಕಥೆಗಾರರು ಮತ್ತು ಲೌಕಿಕ ವಿಚಾರಗಳನ್ನ ಹೊಸ ಜಗತ್ತಿಗೆ ಹೊಸ ಪಾತ್ರಗಳಾಗಿ ಮತ್ತು ಹೊಸ ವಿವರಣಾ ವಿನ್ಯಾಸಗಳಾಗಿ ಪರಿವರ್ತಿಸಲಿದ್ದಾರೆ. ನೋಂದಾಯಿಸಲು www.zwritersroom.com ಭೇಟಿ ನೀಡಿ ಹಾಗೂ ಈ ಅಂಶಗಳನ್ನು ಗಮನಿಸಿ. ಲಿಖಿತ ಪರೀಕ್ಷೆ ಭಾಗವಹಿಸುವವರು ಸೆಲೆಕ್ಷನ್ ಇವೆಂಟ್ಗೆ ಹಾಜರಾಗಬೇಕು ಮತ್ತು ಪರೀಕ್ಷೆಯನ್ನು ನೀಡಬೇಕು. ಸಲ್ಲಿಕೆಯ ಮೌಲ್ಯಮಾಪನ: ಒಂದು ಓದುವ ಸಮಿತಿಯು ಬರವಣಿಗೆಯ ಅರ್ಹತೆಯ ಆಧಾರದ ಮೇಲೆ ಅಗ್ರ 10% ಅನ್ನ ಶಾರ್ಟ್ ಲಿಸ್ಟ್ ಮಾಡುತ್ತೆ. ಸಂದರ್ಶನ ಪ್ರಕ್ರಿಯೆ: ಫೈನಲಿಸ್ಟ್ಗಳನ್ನ ಇಂಡಸ್ಟ್ರಿ ಪ್ಯಾನೆಲ್ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತೆ. ಜಿ ರೈಟರ್ಸ್ ರೂಮ್ಗೆ ಸೇರ್ಪಡೆ: ಅಗ್ರ 100 ಜನರ ಜಿ ರೈಟರ್ಸ್ ರೂಮ್ಗೆ ಸೇರಿಸಲಾಗುತ್ತೆ. ಅಲ್ಲಿ ಅವರು ಪರಿಣಿತರ ಮಾರ್ಗದರ್ಶನದಲ್ಲಿ ಕಥೆಯ ಕಲ್ಪನೆಗಳನ್ನ ಅಭಿವೃದ್ಧಿಪಡಿಸಿಕೊಳ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.